ಯಾವುದೇ ಪ್ರಾಡಕ್ಟನ್ನು ನೋಡುವಾಗ ಅಥವಾ ಅದನ್ನು ಉಪಯೋಗಿಸುವಾಗ ಅದರ ಲೋಗೋವನ್ನು ನೋಡುವಂಥ ಕುತೂಹಲ ನನಗೆ ಯಾವತ್ತೂ ಇದ್ದೇ ಇದೆ. ಮೊನ್ನೆ ಹೀಗೇ ತಿಂಗಳಿಗಾಗುವಷ್ಟು ಅಕ್ಕಿ ಬೇಳೆ ಸಾಮಾನನ್ನು ಅಂಗಡಿಯಿಂದ ತಂದು ಜೋಡಿಸ್ತಾ ಇರಬೇಕಾದ್ರೆ ಮೈಸೂರು ಸ್ಯಾಂಡ್ಲ್ ಸೋಪ್ ನನ್ನ ಕೈಗೆ ಬಂತು. ಅದರ ಲೋಗೋದ ಕಡೆ ನನ್ನ ಕಣ್ಣು ಹರಿತು. ನೀವು ಗಮನಿಸಿರಬಹುದು, ಆನೆಯ ತಲೆ ಮತ್ತು ಸಿಂಹದ ದೇಹ ಹೊಂದಿರುವಂತಹ ಶರಭ ಅನ್ನೋ ವಿಶಿಷ್ಟವಾದ ಪ್ರಾಣಿಯ ಚಿತ್ರ ಇಲ್ಲಿದೆ. ಬುದ್ಧಿ, ಬಲ ಮತ್ತು ಧೈರ್ಯದ ಸಂಗಮವಾದ ಶರಭ ಹಿಂದೂ ಧರ್ಮದಲ್ಲಿ ಶಿವನ ಅವತಾರ ಅಂತಲೇ ಖ್ಯಾತವಾಗಿದೆ. ಬೌದ್ಧರ ಜಾತಕ ಕಥೆಗಳ ಪ್ರಕಾರ ಬುದ್ಧ ತನ್ನ ಪೂರ್ವಜನ್ಮದಲ್ಲಿ ಶರಭವಾಗಿದ್ದ ಅನ್ನುವಂಥ ಉಲ್ಲೇಖ ಕಾಣುತ್ತದೆ. ಟಿಬೇಟಿಯನ್ ಬೌದ್ಧರ ಕಲಾ ಪ್ರಕಾರಗಳಲ್ಲಿ ಪರ್ಫೆಕ್ಷನ್ ಆಫ್ ಎಫರ್ಟ್ ಅನ್ನೋದರ ಸಂಕೇತ ಶರಭ ಅಂತೆ. ಕರ್ನಾಟಕ ಸರ್ಕಾರ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಎಂಬ್ಲೆಮ್ಗಳಲ್ಲಿ ಕೂಡ ಶರಭದ ಬೇರೆ ಬೇರೆ ರೂಪಗಳನ್ನು ನಾವು ಕಾಣಬಹುದು. ನಾಡದೇವಿ ಚಾಮುಂಡಿಯ ವಾಹನವಾದ ಸಿಂಹ ಮತ್ತು ಕರ್ನಾಟಕದ ಪ್ರಾಣಿ ಸಂಪತ್ತು ಅನಿಸಿಕೊಳ್ಳುವಂತಹ ಆನೆಯ ಸಂಗಮವಾದ ಈ ಶರಭ ನಾಡಿನ ಹೆಮ್ಮೆಯ ಉತ್ಪನ್ನವೊಂದರ ಲೋಗೋ ಆಗಿರೋದು ಸಿಂಪ್ಲಿ ಸೂಪರ್ಬ್ ಅಲ್ವಾ?